221ನೆಯ ಬೆಳಕು ಕಾರ್ಯಕ್ರಮದ ಮುಂದುವರಿದ ಭಾಗಕ್ಕೆ ಹೋಗ್ತಾ ಇದ್ದೀನಿ. ಇದನ್ನು ನಾವು ಈ ಥರದ ಇಶ್ಯೂಸನ್ನು ತೆಗೆದುಕೊಂಡಿದ್ದೀವಿ ಹಿಂದೇನೂ, ದಟ್ ವಿ ವಿಲ್ ಸಮ್ ರಿಸಾಲ್ವ್ ಇಟ್, ಏನೋ ಒಂದು ಆಗತ್ತೆ. ಎರಡನೇದು, ಇದರ ನೆಪದಲ್ಲಿ ಒಂದನ್ನು ನಾನು ಹೇಳಬೇಕು ಅಂದ್ಕೊಂಡೆ ಬಹುಶಃ ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಅನಿಸುತ್ತೆ. ರಾಜ್ಯ ಸರ್ಕಾರ ಇತ್ತೀಚೆಗೆ ಗ್ಯಾರಂಟಿ ಮಣ್ಣು ಮಸಿ ಏನೇನೋ ಮಾಡಿದೆ ಒಂದಷ್ಟನ್ನು. ನಾನು ಅದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ. ಹೇಗೆ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ, ಅದನ್ನು ಅಪಾತ್ರದಾನವಾಗ್ತಾ ಇದೆ ಆ ಸ್ಕೀಮ್ಗಳಲ್ಲಿ ಹೇಗೆ ಅಂತ. ಯಾರಿಗೆ ಸಲ್ಲಬೇಕೋ ಅವ್ರಿಗೆ ಅದನ್ನು ಸಲ್ಲಿಸಿದ್ದಿದ್ರೆ ಹೀಗಾಗಲ್ಲ. ಸರ್ಕಾರದ ಚಿಂತನೆಗಳು ಯಾವಾಗಲೂ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದವ್ರನ್ನ ಮೇಲೆತ್ತಬೇಕು ಅನ್ನೋ ಚಿಂತನೆಗೆ ಏನಾದ್ರು ಕೊಡಬೇಕು ಅಂತಿದ್ದರೆ ಅವರಿಗೆ ದುಡಿಯುವ ಶಕ್ತಿಯನ್ನು ಸೃಷ್ಟಿ ಮಾಡ್ತಾ ಹೋಗಬೇಕು. ಅವ್ರನ್ನ ಸಾರ್ವಕಾಲಿಕವಾಗಿ ಭಿಕ್ಷುಕರಾಗಿಡೋದಲ್ಲ, ಅಥವಾ ದಯನೀಯ ಸ್ಥಿತಿಯಲ್ಲಿ ಇಡೋದಲ್ಲ. ಭಿಕ್ಷುಕರು ಬೇಡ, ದಯನೀಯ ಸ್ಥಿತಿಯಲ್ಲಿ ಇಡಬಾರ್ದು ಅವ್ರನ್ನ ಸದಾಕಾಲ. ಅವರಿಗೆ ದುಡಿಯುವ ಶಕ್ತಿಯನ್ನು, ಅದು 10 ರೂಪಾಯಿ ಇರಲಿ 1000 ರೂಪಾಯಿ ಇರಲಿ, ದುಡಿಯುವ ಶಕ್ತಿಯನ್ನು ತರಕ್ಕೆ ಟ್ರೈ ಮಾಡಬೇಕು ಯಾವಾಗಲೂ. ದಾಟ್ಸ್ ಹೌ ಸ್ಕೀಮ್ಸ್ ಶುಡ್ ಬಿ. ಇಟ್ಸ್ ಡ್ಯಾಮ್ ಈಸಿ. 1000 ರೂಪಾಯಿ ತಿಂಗಳಿಗೆ 2000 ರೂಪಾಯಿ ತಗೋ, 3000 ರೂಪಾಯಿ ತಗೋ, 500 ರೂಪಾಯಿ ತಗೋ. ನಿಮ್ಮ ಋಣದಲ್ಲಿ ಸದಾಕಾಲ ಇಟ್ಕೊಳ್ಳುವಂತಹ ಕೆಟ್ಟ ಮನಸ್ಥಿತಿ ಅದು, ದರಿದ್ರ ಅದು. ದಿಸ್ ಇಸ್ ಎ ಟಿಪಿಕಲ್ ಕೇಸ್, ಐ ವಿಲ್ ಟೆಲ್ ಯು. ಈ ಪ್ರಕರಣದಲ್ಲಿ ಇಫ್ ದೇ ಹ್ಯಾಡ್ ಆಸ್ಕ್ಡ್ ಅಸ್ ಒಂದಿಷ್ಟು ಫಿನಾನ್ಷಿಯಲ್ 100 ಬರುತ್ತೆ ನನ್ನ ಹತ್ರ ಕಾಗದ, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಬೇಕು, ನಮ್ಗೆ ಆರ್ಥಿಕವಾಗಿ ಕಷ್ಟದಲ್ಲಿದ್ದೀವಿ ಅಂತ. ಐ ಆಮ್ ನೋಬಡಿ ಟು ಗಿವ್. ವೈ ಶುಡ್ ಐ ಗಿವ್? ಆರ್ ವೈ ಶುಡ್ ನನ್ನ ಯಾವುದೇ ದಾನಿಗಳು ಅಥವಾ ನಮ್ಮದವ್ರು ಯಾಕೆ ಕೊಡಬೇಕು? ವೈ? ದುಡಿತೀವಿ ಅನ್ನೋ ಮನೋಸ್ಥಿತಿ ಇಲ್ದವರು ಸಹಾಯ ಕೇಳ್ಕೊಡ್ದು ನನ್ನ ಪ್ರಕಾರದಲ್ಲಿ. ದೇ ಹ್ಯಾವ್ ನೋ ಬಿಸ್ನೆಸ್ ಅನ್ಲೆಸ್ ಅವ್ರಿಗೆ ದುಡಿಲಿಕ್ಕೆ ಸಾಧ್ಯವೇ ಇಲ್ಲಿರುವಂತಹ ದೈಹಿಕ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅದು ಪ್ರಶ್ನೆ ಬೇರೆ. ದಿಸ್ ಇಸ್ ಎ ಟಿಪಿಕಲ್ ಕೇಸ್. ಐ ಹೋಪ್ ದಿಸ್ ಫ್ಯಾಮಿಲಿ ವಿಲ್ ಸ್ಟ್ಯಾಂಡ್ ಅಪ್ ಟು ಮೈ ಸ್ಟ್ಯಾಂಡರ್ಡ್ಸ್ಗೆ. ಈ ಪ್ರಕರಣ ಬೆಂಗಳೂರಿನ ಯಶವಂತಪುರದಿಂದ ಬಂದಿದೆ. ಲೆಟ್ಸ್ ಸಿ. ಇವರ ಹೆಸರು ಮೋಹನ್. ಮೈಸೂರು ರಸ್ತೆಯ ಅಂಚೆಪಾಳ್ಯ ನಿವಾಸಿ. ಚಿಕ್ಕಂದಿನಲ್ಲೇ ಪೋಲಿಯೋ ಅಟ್ಯಾಕ್ ಆಗಿ ವಿಕಲಚೇತನರಾಗಿದ್ದಾರೆ. ಯಾರಿಗೂ ಹೊರೆಯಾಗದೆ ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾರೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ಅಂಚೆಪಾಳ್ಯದ ಮೋಹನ್ ತಮ್ಮ ಬ್ಯಾಟರಿ ಸೈಕಲ್ನಲ್ಲೇ ಕಡ್ಲೆಕಾಯಿ ಸೇರಿದಂತೆ ಸೀಸನ್ ತರಕಾರಿ, ಹಣ್ಣು ಮಾರಿ ಜೀವನ ನಡೆಸುತ್ತಿದ್ದಾರೆ. ಮೋಹನ್ ಪತ್ನಿ ಹಾಗೂ ತಮ್ಮ ಹೆಣ್ಣು ಮಗುವಿನೊಂದಿಗೆ ಅಂಚೆಪಾಳ್ಯದಲ್ಲೇ ವಾಸ ಮಾಡ್ತಿದ್ದಾರೆ. ಇವರ ಮಗಳು 7ನೇ ತರಗತಿಯಲ್ಲಿ ಅಂಚೆಪಾಳ್ಯದಲ್ಲಿನ ಖಾಸಗಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ. ಸಣ್ಣ ಬುಟ್ಟಿಯನ್ನ ತ್ರಿಚಕ್ರ ವಾಹನಕ್ಕೆ ಕಟ್ಕೊಂಡು ಸಾಧ್ಯವಾದಷ್ಟು ವ್ಯಾಪಾರ ಮಾಡ್ತಿದ್ದಾರೆ. ಇವರ ಪತ್ನಿ ಮನೆ ಕೆಲಸಕ್ಕೆ ಹೋಗ್ತಾರೆ. ಗಾಳಿ, ಮಳೆ, ಬಿಸಿಲಿನ ಕಾರಣಕ್ಕೆ ವಿಕಲಚೇತನರಾಗಿರೋದ್ರಿಂದ ಯಾವುದಾದ್ರೂ ಸಣ್ಣ ಪೆಟ್ಟಿಗೆ ಅಂಗಡಿ ಹಾಕಿ ಒಂದು ಕಡೆ ವ್ಯಾಪಾರ ಮಾಡುವಂತಾದ್ರೆ ಕಷ್ಟಪಟ್ಟು ದುಡಿದು ಇರುವ ಒಬ್ಬಳೇ ಹೆಣ್ಣು ಮಗಳನ್ನ ಚೆನ್ನಾಗಿ ಓದಿಸ್ತೇವೆ ಎಂದು ಮನವಿ ಮಾಡ್ತಿದ್ದಾರೆ. ಬಾಲ್ಯದಿಂದಲೇ ಪೋಲಿಯೋ ಕಾರಣಕ್ಕೆ ವಿಕಲಚೇತನರಾಗಿ 2 ಕಾಲಿಲ್ಲದಿದ್ರೂ ತ್ರಿಚಕ್ರ ವಾಹನಕ್ಕೆ ಬುಟ್ಟಿ ಕಟ್ಕೊಂಡು ಕಡ್ಲೆಕಾಯಿ, ತರಕಾರಿ ಮಾರಾಟ ಮಾಡಿ ದುಡಿದು ಬದುಕುತ್ತಿರುವ ಈ ವ್ಯಕ್ತಿಗೆ ಸ್ವಲ್ಪ ಸಹಾಯ ಸಿಕ್ಕರೆ ಒಂದು ಹೆಣ್ಣು ಮಗುವಿನ ಶಿಕ್ಷಣ ಮತ್ತು ಒಂದು ಕುಟುಂಬಕ್ಕೆ ಬೆಳಕಾಗುತ್ತದೆ ಎಂಬುದು ನಮ್ಮ ನಂಬಿಕೆ. ರೈಟ್. ಬೆಂಗಳೂರಿನ ಕತೆ ರೇರ್ಲಿ ಬೆಂಗಳೂರಿಂದ ನಮ್ಮ ಸಹೋದ್ಯೋಗಿಗಳು ತಂದುಕೊಡೋದು. ಏನೋ ಇವತ್ತು ನಾನು ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ. ಬೆಂಗಳೂರಿನ ನನ್ನ ಸಹೋದ್ಯೋಗಿ ಯಾರೊಬ್ಬರು ದೊಡ್ಡ ಮನಸ್ಸು ಮಾಡಿಬಿಟ್ಟಿದ್ದಾರೆ ಪಾಪ. ಕಂಗ್ರ್ಯಾಚುಲೇಷನ್ಸ್ ಬ್ಯಾಂಗ್ಳೂರು ಟೀಮ್. ಮೋಹನ್ ಅವರ ಪತ್ನಿ ಕಾವ್ಯ, ನೀವಮ್ಮ? ಹೌದು. ನೀವೇನು ಮಾಡ್ತೀರಮ್ಮ? ಮನೆ ಕೆಲಸ ಮಾಡ್ಕೊಂಡಿದ್ದೀನಿ. ಗುಡ್. ಎಲ್ಲಿ? ಅಲ್ಲಿ ಅಂಚೆಪಾಳ್ಯದಲ್ಲಿ. ಅಲ್ಲಿ ಎಷ್ಟು ಮನೆ? ಒಂದೇ ಮನೆ. ಅವ್ರ ಮನೆಗೆ ಹೋಗ್ತೀರಾ? ಮಾಡ್ಬಿಟ್ಟು ಬಂದ್ಬಿಡ್ತೀರಾ? ಬಂದ್ಬಿಡ್ತೀನಿ. ಓಕೆ. ಎಷ್ಟು ಕೊಡ್ತಾರೆ ಅವರು? 6,000. ಎಷ್ಟೋ ಕೊಡ್ತಾರೆ? ಬಿಡಿ, ದುಡ್ಡು ಬೇಡ. ಸಾಕಾಗತ್ತಾ? ಸಾಕಾಗಲ್ಲ ಸರ್. ನನಗೊಂದು ಪೆಟ್ಟಿ ಅಂಗಡಿ ಮಾಡ್ಕೊಡೋ ಬಂಡವಾಳ ಕೊಡಿ. ನಾನು ಮಾತೇ ಆಡಿಸಿಲ್ಲ. ಮಾತಾಡ್ಸಿದ್ದೀರಾ? ನಿಮ್ಮ ಪಾಯಿಂಟ್ಗೆ ಆಮೇಲೆ ಬರ್ತೀನಿ. ಸರಿ ಸರ್, ಸರಿ. ಹಾಂ, ಹೇಳಮ್ಮ. ಅದೇ ಸರ್, ಮೇಂಟೈನ್ ಮಾಡೋಕ್ಕೆ ತುಂಬಾ ಕಷ್ಟ ಆಯ್ತಿದೆ. ಒಬ್ಬಳು ಮಗಳಿದ್ದಾಳೆ 7ನೇ ಕ್ಲಾಸ್ ಓದೋಕ್ಕೆ. ಹಂಗದ್ರಿಂದನೇ ತುಂಬ ಕಷ್ಟ ಆಗ್ತಿದೆ. ಮನೆ ಬಾಡಿಗೆ ಮನೆ. ಇವರೆಲ್ಲಿ ಸಿಗಾಕೊಂಡಿದ್ದು? ಅವರು ಬೆಂಗಳೂರಲ್ಲಿ. ಹೇಗೆ? ನಾನು ಅಲ್ಲೇ ಕೆಲಸಕ್ಕೆ ಹೋಗ್ತಾ ಇದ್ದೆ. ಫ್ಯಾಕ್ಟ್ರಿ ಇದರಲ್ಲಿ ಬ್ಯಾಟ್ರಂಪುರದಲ್ಲಿ ಒಂದು ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗ್ತಾ ಇದ್ವಿ. ನಾನು ಅಲ್ಲೇ ಮನೆ ಕೆಲಸ ಮಾಡ್ಕೊಂಡಿದ್ದೆ.
ಹಿಂಗೆ ಯಾರೋ ಹೇಳಿದರು. ನಿಮ್ಮೂರು ಯಾವುದು? ನಮ್ಮದು ಸ್ವಂತ ಊರು ಶೃಂಗೇರಿ. ನನಗೂ ಯಾರೂ ಇಲ್ಲ. ಹಂಗೇನೆ ನಾನು ಬೆಂಗಳೂರಿಗೆ ನಾನು ಕೆಲಸಕ್ಕೆ ಬಂದುಬಿಟ್ಟಿದ್ದೆ. ಯಾರೂ ಇಲ್ಲ ಅಂದರೆ? ಯಾರೂ ಇಲ್ಲ ಅಂದರೆ ನಾನು ಚಿಕ್ಕದಿಂದನೇ ನನಗೆಲ್ಲ ಅಪ್ಪ ಅಮ್ಮ ಎಲ್ಲ ಸತ್ತೋಗ್ಬಿಟ್ಟಿದ್ದಾರೆ. ಏನೋ ಇದು ಸಂಬಂಧಿಕರು ಇಲ್ವಾ? ಯಾರೂ ಇಲ್ಲ. ನಾನು ಯಾರೂ ನೋಡಿಕೊಂಡು ಇಲ್ಲ. ಮತ್ತು ನಾನು ಅವರು ಯಾರೂ ಇಲ್ಲ ಅಂದಕ್ಕೆ ವಾಪಸ್ ಬೆಂಗಳೂರಿಗೆ ಬಂದುಬಿಟ್ಟೆ. ಒಬ್ಬರು ಪರಿಚಯದವ್ರ ಮನೆಗೆ ಬಂದುಬಿಟ್ಟಿದ್ದೆ. ಅವ್ರ ಜೊತೆ ಹಿಂಗೆ ಏನೋ ಕೆಲಸಕ್ಕೆ ಹೋಗ್ತಾ ಇದ್ದೆ. ನಾನು ಕೆಲಸಕ್ಕೆ ಹೋಗಿ ಬರೋಷ್ಟೊತ್ತಿಗೆ ನಾನು ಇನ್ನೊಂದು ಮನೆ ಡಾಕ್ಟ್ರ್ ಮನೇಲಿ ಸೇರಿಕೊಂಡಿದ್ದೆ. ಆವಾಗ ಅಲ್ಲೊಬ್ಬರು ಕೆಲಸಕ್ಕೆ ಬರ್ತಾಯಿದ್ರು ಇವರು ಫ್ಯಾಕ್ಟ್ರಿಯಿಂದ. ಅವರು ಹೇಳಿಬಿಟ್ಟು ನನಗೆ ಹಿಂಗೆ ಇದ್ದಾರೆ ನೋಡಿ, ಚೆನ್ನಾಗೆಲ್ಲ ನೋಡ್ಕೋತಾರೆ, ಪರವಾಗಿಲ್ಲ ಅಂತ ಹೇಳಿ ಮದುವೆ ಮಾಡಿಸಿದ್ದು. ಯಾರು ನೋಡ್ಕೋತಾರೆ? ಇವರು. ಅವ್ರು ನಿಮ್ಮನ್ನು ನೋಡ್ಕೋತಾರೆ? ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗ್ತಾ ಇದ್ರಲ್ವಾ, ಆ ಥರ ಇದ್ನಾದ್ಕೊಂಡು ನೋಡ್ಕೋತಾರೆ. ನೀವು ಬೇಕಾದ್ರೆ ಅದೇ ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗ್ಬೋದು ಇಬ್ರು ಒಟ್ಟಿಗೆನೆ ಅಂತೇಳಿ. ಬಟ್ ನಿಮಗೆ ಗೊತ್ತಿತ್ತು ಇವ್ರ ಪರಿಸ್ಥಿತಿ ಇದಿದೆ ಅಂತ? ಎರಡು ಕಾಲಿಲ್ಲ ಅಂತ ಗೊತ್ತಿತ್ತು. ಹೋಗಿ ತೋರಿಸಿ ಕರ್ಕೊಂಡು ಬಂದು ತೋರಿಸಿದ್ರು. ಆಮೇಲೆ ಒಪ್ಕೊಂಡ್ರಿ? ಒಪ್ಕೊಂಡೆ. ಅಂದರೆ ನನಗೂ ಯಾರೂ ಇಲ್ವಲ್ಲ ನೋಡ್ಕೊಳ್ಳೋರು. ಹೆಂಗಾರು ಒಂದು ಜೀವನ ಮಾಡ್ಕೊಂಡು ಹೋಗ್ಬೋದು ಅಂದ್ಕೊಂಡು ನಾನು ಇದು ಮಾಡ್ಕೊಂಡು ಮದುವೆ ಆಗಿರೋ. ರೋಗಿ ಬಯಸಿದ್ದು ಹಾಲುವನ್ನ, ವೈದ್ಯ ಹೇಳಿದ್ದು ಹಾಲುವನ್ನ, ಹಂಗಾಗಿದೆ ಈಗ ಕೇಸ್. ನೀವು ಯಾವ ಊರ್ರಿ? ನಮ್ದು ಅದೇ ಸರ್, ಅಲ್ಲಿ ತಗಚ್ಕೊಪ್ಪನ್ನೆ, ಅಂಚೆಪಳ್ಳಿ ತಗಚ್ಕೊಪ್ಪನ್ನೆ. ನಿಮ್ಮ ತಂದೆ ತಾಯಿ? ಇಲ್ಲ ಸರ್, ಚಿಕ್ಕ ವಯಸ್ಸಲ್ಲಿ ತಿರೋದ್ರು. ವಾ, ನನಗೂ ಯಾರೂ ಇಲ್ಲ. ಹೈ ಸುಳ್ಳ ಬೇಡ್ರಿ. ಇಲ್ಲ ಸರ್, ನನಗೆ 84 ಹಿಂಗೆ ಆಗೋದು ಕಾಲು. 86ಗೆ ನಮ್ಮ ಅಪ್ಪ ಸತ್ತೋದ್ರು. 92 ನಮ್ಮಮ್ಮ ತೀರೋದ್ರು. ನಮ್ಮಮ್ಮ ತೀರೋದ್ಮೇಲೆ ಎಜುಕೇಷನ್ ಮಾಡೋಕ್ಕಾಗಲಿಲ್ಲ. ಫಸ್ಟ್ ಇಯರ್ ಕಾಲೇಜ್ಗೆ ಹೋದೆ. ನಮ್ಮಮ್ಮ ಸೋದಾದ್ಮೇಲೆ ಎಜುಕೇಷನ್ ಮಾಡೋಕ್ಕಲ್ಲ, ಯಾರು ಸಪೋರ್ಟಿಂಗ್ ಇರಲಿಲ್ಲ. ಆಮೇಲೆ ಹಿಂಗೆ ಒಂದು ಯಾವ್ದಾದ್ರು ಚಿಕ್ಕ ಫ್ಯಾಕ್ಟ್ರಿ ಕೆಲಸ ಕಲ್ತ್ಕೊಂಡು ಕೆಲಸ ಹಂಗೆ ಇಬ್ಬರಿಗೂ ತಂದೆ ತಾಯಿ ಯಾರೂ ಇಲ್ಲ, ಹಂಗಾಗಿ ಒಂದಾಗ್ಬಿಟ್ರಾ? ಸೂಪರ್ ಇದೆ. ನನಗೆ ಅವಳು ಅಷ್ಟೇ ಅಲ್ಲಿ ಹೋಗೋದು. ಮಗು ಇದೆಯಲ್ಲ? ಮಗು ಆಯ್ತು ಅಷ್ಟೇ. ಅಲ್ಲ, ನಾವಿಬ್ಬರು ಹೇಳ್ತಾ ಇರೋದು ಬೇರೆ. ಕೆಲಸ ಮಾಡ್ತೀರಿ? ನಾನು ಫಸ್ಟು ಸ್ಟಾರ್ಟರ್ ಕೆಲಸ ಮಾಡ್ತಿದ್ದೆ ಸರ್. ಫಸ್ಟು ಸ್ಟಾರ್ಟರ್ ಅಂದರೆ ಇದು ನೀರು ಆನ್ ಆ್ಯಂಡ್ ಆಫ್ ಮಾಡ್ತಲ್ಲ ಸ್ಟಾರ್ಟ್ರು, ಕೆಲಸ ಕಲ್ತ್ಕೊಂಡು ಅದನ್ನು ಮಾಡ್ತಾ ಇದ್ದೆ ಫಸ್ಟ್ ಸ್ಟಾರ್ಟಿಂಗು. ಹಂಗಂದ್ರೆ ಕೆಲಸ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದೆ ಸರ್, ಕುತ್ಕೊಂಡೆ ಕೆಲಸ ಮಾಡೋದು, ಕೆಳಗಡೆ ಕುತ್ಕೊಂಡು. ನೀರು ಬೇಕು ಅಂದಾಗ ಆನ್ ಮಾಡೋದು? ಅಲ್ಲ, ಅದು ಮ್ಯಾನುಫ್ಯಾಕ್ಚರ್ ಮಾಡೋದು. ಅದನ್ನ ಅವಾಗ ಸ್ಕ್ರೂ ಫಿಟ್ ಮಾಡೋದು, ಇದು ಅದನ್ನೆಲ್ಲನೂ ಇದು ಮಾಡ್ತಾ ಇದ್ದೆ ಕುತ್ಕೊಂಡು. ಅದಾದ್ಮೇಲೆ ನಾನು ಒಂದು ಅಂಗಡಿ ಮಾಡ್ಕೊಂಡೆ, ನಾನು ಸ್ವಂತ ಅಂಗಡಿ ಮಾಡ್ಕೊಂಡೆ. ಈ ಕೊರೋನಾ ಟೈಮಲ್ಲಿ ಅಂಗಡಿ ಲಾಸ್ ಆಗೋದು ನನಗೆ. ಅಂಗಡಿ ಲಾಸ್ ಆಗಿ ನಂದು ಎಲೆಕ್ಟ್ರಿಕ್ ಅಂಗಡಿ ಮಾಡಿದ್ದೀನಿ. ನಾನು ಮಿಕ್ಸಿ, ಗ್ಯಾಸ್ ಸ್ಟವ್ ಅದು ಇದು ರಿಪೇರಿ ಮಾಡೋದೆಲ್ಲ ಕುತ್ಕೊಂಡೆ ಮಾಡ್ಕೊಂಡಿದ್ದೀನಿ. ಮಾಡ್ತೀನಿ ಸರ್, ಅದನ್ನ ಮಾಡ್ತಿದ್ದೆ ಅವಾಗ. ಕೊರೋನಾ ಮಿಕ್ಸರ್ ಕೆಡೋದ್ರೆ ರಿಪೇರಿ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ ಸರ್, ಮಾಡ್ಕೊಡ್ತೀನಿ. ಓಕೆ, ಭಾಳ ಇಂಪಾರ್ಟೆಂಟ್ ಅದು. ಮಾಡ್ಕೊಡ್ತೀನಿ ಸರ್. ಅದು ಕೊರೋನಾ ಟೈಮಲ್ಲಿ ಲಾಸ್ ಆಗೋದು. ಹೆಚ್ಚು ಕಡಿಮೆ ಆಗ್ಬಿಟ್ರೆ ಫೋನ್ ಮಾಡ್ಬಿಡ್ತೀನಿ, ಒಂಚೂರು ಮಾಡ್ಕೊಟ್ಬಿಡಿ. ಸರಿ ಸರ್, ಮಾಡ್ಕೊಡ್ತೀನಿ ಸರ್, ಮಾಡ್ಕೊಡ್ತೀನಿ. ಅದರಿಂದ ಎಲೆಕ್ಟ್ರಿಕಲ್ ಕೆಲಸ ಕಲ್ತಿದ್ದೀರಾ? ಹೌದು ಸರ್, ಕಲ್ತಿದ್ದೀನಿ. ಎಲ್ಲಿ? ಹಿಂಗೆ ನೋಡ್ಕೊಂಡು ಫ್ರೆಂಡ್ಸ್ಗಳ ಹತ್ರ ಎಲ್ಲ ನೋಡ್ಕೊಂಡು. ಫ್ರೆಂಡ್ಸ್ ಯಾವ ಟೈಪ್ ಫ್ರೆಂಡ್ಸ್ ನಿಮ್ಮದು? ಹುಡುಗರು ಇರ್ತಾರಲ್ಲ ಸರ್ ಜೊತೆ. ಯಾವ ಟೈಪ್ ಫ್ರೆಂಡ್ಸ್ ರೀ ಇವ್ರದ್ದು? ಯಾವ ಥರ ಅಂತ ಹೇಳಿ ಸರ್, ಅಂದರೆ ಇವ್ರು ಹಿಂಗಿದ್ರಿಂದ ಸಂಜೆ ಆದ್ಮೇಲೆ ಸಿಗೋ ಫ್ರೆಂಡ್ಸಾ ಅಲ್ಲ ಸರ್, ಅಲ್ಲ, ಅಥವಾ ಸಂಜೆಗೆ ಮೊದಲು ಸಿಗೋ ಫ್ರೆಂಡ್ಸಾ? ಬೆಳಿಗ್ಗೆ ನಾನು ಅಲ್ಲಿ ಹೋಗೋದು. ಸಂಜೆ ಆದ್ಮೇಲೆ ಸಿಗೋ ಫ್ರೆಂಡ್ಸ್ ಅಲ್ಲ? ಆ ಥರದ ಫ್ರೆಂಡ್ಸ್ ಇಲ್ಲ? ಇಲ್ಲ ಸರ್. ಇದ್ದಿದ್ದೇನಾದ್ರೂ ಗೊತ್ತಾದ್ರೆ? ಇಲ್ಲ ಸರ್, ಆ ಥರ ಯಾರಿಲ್ಲ. ಗೊತ್ತಾದ್ರೆ ಗಾಡಿಯಿಂದ ಕೆಳಗೆ ಇಳಿಸ್ಬಿಟ್ಟು ಶಿಕ್ಷೆ ಕೊಡ್ತೀರ? ಸರಿ, ಓಕೆ ಸರ್, ಓಕೆ. ಶಿಕ್ಷೆ ಅಂದ್ರೆ ಯಾವ್ಯಾವ್ದೋ ಥರ ಅಲ್ಲ, ಶೆಡ್ ಗಿಡ್ಗೆಲ್ಲ ಕರ್ಕೊಂಡು ಹೋಗಲ್ಲ, ಗಾಬರಿ ಆಗಬೇಡಿ. ಸರಿ ಸರ್. ಹಾಂ, ಗೊತ್ತಾಯ್ತಾ? ನಾನೇ ಬಂದು ಬಾಗ್ಲಾಕ್ತೀನಿ ಅಂಗಡಿಗೆ. ಸರಿ ಸರ್. ಸರಿ, ನಾನು ಇನ್ನೇನು ಮಾಡಲ್ಲ. ಸರಿ ಸರ್. ಅರ್ಥ ಆಯ್ತಾ? ಸರಿ ಸರ್. ಸರಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಗೊತ್ತಾ? 4 ಕಾಸು ಬಂದ ತಕ್ಷಣ ಏನಾದ್ರು ಗಂಡಸು ಅನ್ನೋ ಪೊಗರು ತೋರಿಸಿದ್ರೆ ಮಾತ್ರ ಸುಮ್ಮನಿರಲ್ಲ. ಇಲ್ಲ ಸರ್, ಇಲ್ಲ ಸರ್, ಅದನ್ನು ಮಾಡಕ್ ಹೋಗಲ್ಲ. 4 ಕಾಸು ಬಂದ ಮೇಲೆ ಇಲ್ಲ ಸರ್, ಮಾಡಕ್ ಹೋಗಲ್ಲ. ನಿಮ್ಮ ಈ ಪರಿಸ್ಥಿತಿನ ಆಕೆಗೆ ಯಾರೂ ಇಲ್ಲ, ನಿಜ, ನನ್ನನ್ನು ನೋಡ್ಕೋಬೇಕು, ನನಗೂ ಯಾರೂ ಇಲ್ಲ, ನಿಮಗೂ ಯಾರೂ ಇಲ್ಲ, ನಾವಿಬ್ಬರು ಹೊಂದ್ಕೋಬೋದು ಅಂತ ಆಕೆ ಬಂದೇ ಇರ್ಬೋದು. ಬಟ್ ಆಕೆ ನಿಮ್ಮನ್ನು ಒಪ್ಪಿ ಈ ಹಂತದವರೆಗೆ ಕಾಪಾಡ್ಕೊಂಬಂದಿರೋದೇ ದೊಡ್ಡದು. ಹೌದು ಸರ್, ಎರಡನೇ ತಾಯಿ ಎಲ್ಲರ ಹತ್ರ. ಎರಡನೇ ತಾಯಿ. ಹಾಗೆ ಭಾಷಣ ಬೇಡ. ನಾನು ಭಾಳ ಜನ ನೋಡಿದ್ದೀನಿ ಭಾಷಣ ಬಿಡೋರನ್ನ, ಆಮೇಲೆ ಲೈಫಲ್ಲಿ ಫಾಲೋ ಮಾಡಲ್ಲ. ಮಾಡಿಗಿಡಿದ್ರೆ ನೀನೊಂದು ಕಾಗದ ಬರೆಯಮ್ಮ, ಬುರ್ಡಕ್ಕೆ ತಾಕ್ಬಿಡ್ತೀನಿ. ಸರ್, ಮದುವೆಗೆ 14 ವರ್ಷ ಆಯ್ತು ಸರ್ ನಮಗೆ. ಹೇಳೋದು ಹೇಳಿದ್ದೀನಿ, ರಿಸ್ಕ್ ತಗೊಂಡು ಬೇಡ ತಗೋಬೇಡಿ. ಆಮೇಲೆ ನನ್ನ ಹತ್ರ ಹೇಳೋದು ಹೇಳ್ಬಿಟ್ಟಿದ್ದೀನಿ. ಅರ್ಥ ಆಯ್ತಾ? ಓಕೆ. ಈಗ ಆ ಮಗುನ ಓದಿಸ್ಬೇಕು. ಹೌದು ಸರ್. ಏನಮ್ಮ ಓದಿಸ್ಬೇಕು? ನೀನು ಚೆನ್ನಾಗಿ ಓದಿಸು ಆ ಮಗುನ. ಯಾವ ಸರ್ಕಾರಿ ಸ್ಕೂಲ್ ಹತ್ತಿರದಲ್ಲಿದೆ ಅಲ್ಲಿಗೆ ಹಾಕು. ಕಾನ್ವೆಂಟ್ಗೆ ಹಾಕೋದು ಮಾಡೋದು, ಅದಕ್ಕೆ ಫೀಸಿಗೆ ಒದ್ದಾಡೋದು ಎಲ್ಲ ಮಾಡಬೇಡ. ಒಳ್ಳೆ ಸರ್ಕಾರಿ ಸ್ಕೂಲ್ಗಳಲ್ಲಿ, ನಮ್ಮ ಸರ್ಕಾರಿ ಸ್ಕೂಲ್ ಒಳ್ಳೆ ಪಾಠನೇ ಮಾಡ್ತಾರೆ, ಗೊತ್ತಾಯ್ತಾ? ಯಾರೋ ಆ ಪಕ್ಕದ ಮನೆಯವ್ರು ಕಾನ್ವೆಂಟ್ಗೆ ಕಳಿಸ್ತಿದ್ದಾರೆ ಅಂತ ಶೋಕಿಗೆ ಹೋಗಬೇಡಿ. ಇಲ್ಲ ಸರ್, ಅವಳು ಚೆನ್ನಾಗಿ ಓದೋದಾದ್ರೆ ಯಾವ ಸ್ಕೂಲಲ್ಲಿ ಬೇಕಾದ್ರೂ ಓದತ್ತೆ. ಓದಿಸಿ ಆ ಮಗುನ ಚೆನ್ನಾಗಿ. ನಿಮ್ಮಿಬ್ಬರ ಥರ ಮಾಡಬೇಡಿ ಆ ಮಗುನ. ಇಲ್ಲ ಸರ್, ಗೊತ್ತಾಯ್ತಾ ನಿಮಗೆ? 4 ಕಾಸು ಬಂದ್ಮೇಲೆ ಏನು ರೀ ಮಾಡ್ತೀರಿ ನೀವು ಸಾಯಾಬ್ರೆ?
ಸರ್ ನಾನು ಎಲ್ಲ ತಾಂಬಂದು ಅವಳ ಕೈಲ ಬಂತು ಅಂತ ಇಟ್ಕೊಳ್ಳೋಣ. ಎಲ್ಲ ತಾಂಬಂದು ಅವಳ ಕೈಲ ಕೊಡ್ತೀನಿ, ನನ್ನ ಮಗಳ ಹೆಸರು ಫಿಕ್ಸೆಡ್ ಮಾಡೋದು, ಇಲ್ಲ ಮನೆ ಸಂಸಾರಕ್ಕೆ ಆಗೋದು, ಇದು ಮಾಡೋದು, ಇದು ಮಾಡ್ಕೊಂಡ್ರೆ ಸಾಕಲ್ಲ ಇವಾಗ. ನಾನು ಯಾವುದಕ್ಕೂ ಕಾಸು ಮಾಡಿಕೊಂಡು ಇದು ಮಾಡೋಕೆ ಹೋಗಲ್ಲ. ಬಂಡವಾಳ ಕಾಸು ಅವಳ ಕೈಲಿ ಕೊಟ್ಬಿಡ್ತೀನಿ, ವಾಪಸ್ ತಂದು ಕೊಡ್ತಾನೆ. ಗುಂಡಾಕಲ್ಲ? ಇಲ್ಲ ಸರ್, ಇಲ್ಲ. ವೆರಿ ಗುಡ್. ಗ್ಯಾರಂಟಿನಾ? ಗ್ಯಾರಂಟಿ. ಸೂಪರ್ ಅಂಕಲ್, ನಿಮ್ಗೆ ವೆರಿ ಗುಡ್ ಅಂಕಲ್. ಗುಂಡಾಕಲ್ವಾ? ಇಲ್ಲ ಇಲ್ಲ ಪ್ರಾಕ್ಟೀಸ್ ಇಲ್ವಾ? ಇಲ್ಲ ಏಯ್ ಸುಳ್ಳ ಇಲ್ಲ ಸರ್, ಇಲ್ಲ ಇಲ್ಲ. ಓಕೆ ಅಂಕಲ್, ಆಗ ನೀನು ಗುಡ್ ಮ್ಯಾನ್. ಸರಿ ಸರ್. ಈಗ ನಿಮ್ಮ ಲೋಕಲ್ MLA ಅವರು ಇದ್ದಾರೆ, ಸೋಮಶೇಖರ್ ಅವರು. ಅವರು ನಾವು ಮಾತಾಡಿದ್ದೀವಿ, ಹಾಂ, ಅರ್ಥ ಆಯ್ತಾ? ಸರಿ ಸರ್. ನಿನಗೆ ಅಂಗಡಿ ಎಲ್ಲ ಹಾಕ್ಕೊಡಬೇಕು, ಅದನ್ನು ನೋಡಿ ಒಂದು ವ್ಯವಸ್ಥೆ ಮಾಡಿ ಹಾಕಿಸ್ಕೊಡ್ತೀನಿ. ಸರಿ ಸರ್. ಓಕೆ ಸರ್. ಅರ್ಥ ಆಯ್ತಾ? ಅಂಗಡಿ ಇದ್ರೂ ದೊಡ್ಡ ಅಂಗಡಿ ಅಲ್ಲ, ಗೊತ್ತು ಸರ್, ಪೆಟ್ಟಿ ಅಂಗಡಿ ಥರ ನೀನು ಬಿಸ್ನೆಸ್ ಮಾಡ್ಕೊಂಡಿರೋಕ್ಕಾಗತ್ತೆ, ಗೊತ್ತಾಯ್ತಾ? ಸರಿ ಸರ್. ಯಾರು ತೊಂದರೆ ಕೊಡದೇ ಇರೋ ಥರ ಅದನ್ನು ಹಾಕಿಸ್ಕೊಡೋ ವ್ಯವಸ್ಥೆ ನಾನು ಮಾಡಿಸ್ಕೊಡ್ತೀನಿ. ಸರಿ ಸರ್. ಸರಿ. ಹಾಂ, ಆಮೇಲೆ ನಮ್ದು ಇದನ್ನೆಲ್ಲ ಈ ಕೋಆರ್ಡಿನೇಟ್ ಮಾಡಿ ನಿಮ್ಮನ್ನು ಕರ್ಕೊಂಬಂದು ಇಲ್ಲಿ ಕೂರಿಸಿ ಮಾತಾಡಿಸಿ ಎಲ್ಲ ಮಾಡಿ ನಮ್ಮ ಪ್ರವೀಣ್ ಇದ್ದಾರಲ್ಲ, ಹೌದು ಇದಾರಲ್ಲ, ಅವ್ರದ್ದು ಫೋನ್ ನಂಬರ್ ಟಚಲ್ಲಿ ಇಟ್ಕೋಬೇಕು. ಸರಿ ಸರ್. ಸರಿ. 6 ತಿಂಗಳಾದ ಮೇಲೆ ಈ ಅಂಗಡಿ ಹೇಗೆ ನಡೀತಿದೆ ಅಂತ ನಿನ್ನ ಮೊಬೈಲಲ್ಲಿ ತೆಗೆದು ಅವ್ರಿಗೆ ಕಳಿಸ್ಕೊಡ್ಬೇಕು. 6 ತಿಂಗಳು ಸರ್, ಡೈಲಿನೇ ಕಳಿಸ್ತೀನಿ. ನಿಮ್ಗೆ ಬೇರೆ ಕೆಲಸ ಇಲ್ಲ ನಮ್ಗೆ ಇಲ್ಲಿ, ಅಲ್ಲ, ಅವ್ರು ಡೈಲಿ ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆ ಅವ್ರು ಕಳಿಸ್ತೀನಿ ಸರ್. ಯಾವನ ಬೇರೆ ಕಸ್ಬಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನೀವು ವಿಡಿಯೋ ಹಾಕೊಂಡು ಕೂತ್ಕೊತೀವಿ. 6 ತಿಂಗಳಾದಮೇಲೆ ಬಿಸ್ನೆಸ್ ಹೇಗೆ ನಡೀತಿದೆ ಅನ್ನೋದನ್ನು ಹೇಳಿಬಿಟ್ಟು ಒಂದು ಮೊಬೈಲಲ್ಲಿ ವಿಡಿಯೋ ಮಾಡಿ ಅವ್ರಿಗೆ ಕಳಿಸ್ಬೇಕು. ಸರಿ ಸರ್. ಸರಿ. ಗೊತ್ತಾಯ್ತು? 6 ತಿಂಗಳವರೆಗೂ ಕಷ್ಟ ಇರ್ಬೋದು. ಆರಂಭದಲ್ಲಿ 1-2 ತಿಂಗಳು ಕಷ್ಟ ಆಗುತ್ತೆ. ವ್ಯಾಪಾರ ಪಿಕಪ್ ಆಗಬೇಕು, ಜನಕ್ಕೆ ಗೊತ್ತಾಗಬೇಕು, ನೀನು ಸಿಸ್ಟಮ್ ಆಗಿ ಡಿಸಿಪ್ಲಿನ್ಡ್ ಆಗಿ ಶಿಸ್ತಾಗಿ ಬಂದು ಕೂತ್ಕೊತಾನೆ ಇವನು ಅನ್ನೋದು ನಂಬಿಕೆ ಬರಬೇಕು ಅವ್ರಿಗೆ, ಅಲ್ವಾ? ಕೊಟ್ಟು ಇವ್ನು ಬಾಗಿಲು ಹಾಕೊಂಡು ಪರಾರಿ ಆಗ್ಬಿಟ್ರೆ ಏನು ಮಾಡೋಣ, ಆಮೇಲೆ ಯಾವಾಗ್ರಾಚಾರ ಅಂತ ಅನ್ಕೋಬೋದು ಜನ. ಅವ್ರಿಗೆ ವಿಶ್ವಾಸ ಬರಬೇಕು. ಅದರಿಂದ 6 ತಿಂಗಳಾದ್ಮೇಲೆ ಏನು ಮಾಡಬೇಕು? ಫೋನಲ್ಲಿ ರೆಕಾರ್ಡ್ ಮಾಡಿ ಕಳಿಸ್ಬೇಕಲ್ಲ, ಮಾಡಿ ಹೆಂಗೆ ನಡೀತಿದೆ ಅಂಗಡಿ, ನನಗೆ ಹೆಂಗೆ ಮಾಡ್ತಾ ಇದ್ದೀನಿ ಅನ್ನೋದನ್ನು ಅವ್ರಿಗೆ ಕಳಿಸ್ಬೇಕು. ಸರಿ ಸರ್. ಸರಿ. ಕಳಿಸ್ತೀಯಾ? ಕಳಿಸಿ. ಉಳಿದಿದ್ದ ವ್ಯವಸ್ಥೆ ನಾವು ಮಾಡಿಸ್ಕೊಡ್ತೀವಿ. ಸರಿ ಸರ್. ನಾವು ಲೋಕಲ್ ಅಲ್ಲಿ ಅವ್ರು ಮಾತಾಡಿದ್ದೀವಿ, ನಾವು ಮಾಡಿಕೊಡ್ತೀನಿ ಅಂತಾರೆ, ಮಾಡಿಸ್ಕೊಡೋದು ನಮ್ಮ ಕೆಲಸ. ಸರಿ ಸರ್. ಸರಿ. ಅರ್ಥ ಆಯ್ತಲ್ಲ? ಅವರು ಏನು ಹೇಳಿದ್ದಾರೆ ಅಂತ ನೋಡೋಣ. ಬೆಳಕು ಕಾರ್ಯಕ್ರಮದ ಪಬ್ಲಿಕ್ ಟಿವಿಯಲ್ಲಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂಥ ಕುಂಬಳಗೂಡು ಗ್ರಾಮ ಪಂಚಾಯಿತಿ ಅಲ್ಲಿ ಒಬ್ಬ ಹ್ಯಾಂಡಿಕ್ಯಾಪ್ಗೆ ಸಹಾಯ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ತಾವು ಭಾಳ ಪಬ್ಲಿಕ್ ಟಿವಿಯವರು ಮುತುವರ್ಜಿ ವಹಿಸಿದ್ದೀರಿ. ಈಗ ಆಲ್ರೆಡಿ ಗಮನಕ್ಕೆ ಬಂದಿದೆ, ನಮ್ಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ರಾಮಕೃಷ್ಣ ಮತ್ತು ಉಪಾಧ್ಯಕ್ಷ ಗೋಪಾಲ್ ಕೃಷ್ಣ ಚಿಕ್ಕರಾಜು ಅವ್ರ 3 ಜನಕ್ಕೂ ಮಾಹಿತಿ ಕೊಟ್ಟಿದ್ದೇನೆ. ಅವರಿಗೆ ಎಲ್ಲಿ ಜಾಗ ಬೇಕು, ಟ್ರಾಫಿಕ್ಕಿಗೂ ತೊಂದರೆ ಆಗದೆ, ಸಾರ್ವಜನಿಕರು ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಅವರಿಗೆ ಜೀವನಕ್ಕೆ ಮಾಡಬೇಕಾದಂಥ ಅವಶ್ಯಕತೆ ಇದೆ, ಅದನ್ನು ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ವ್ಯವಸ್ಥೆ ಏನು ಬೇಕೋ ಅದನ್ನು ಮಾಡಿಸ್ಕೊಡ್ತೀವಿ. ಸರಿ ಸರ್. ನಿನಗೆಲ್ಲ ಅನುಕೂಲ ಆಗುತ್ತೋ ಅಲ್ಲೇ ಮಾಡಿಸ್ಕೊಡೋಣ. ಸರಿ ಸರ್. ಸರಿ. ನಿನಗೆ ಅನಾನುಕೂಲ ಆಗೋ ಥರ ಅಲ್ಲಿಂದ 10 ಕಿಲೋಮೀಟ್ರ್ ದೂರದಲ್ಲೆಲ್ಲ ಮಾಡಿಸಲ್ಲ. ಅರ್ಥ ಆಯ್ತಾ? ಹಾಂ, ಸರಿ ಸರ್. ಸರಿ. ಚೆನ್ನಾಗಿ ಮಾಡ್ಕೊಂಡು ಇರು. ಅಲ್ಲಿ ಮೈಸೂರು ಚೆಕ್ ಪೋಸ್ಟ್ ಹತ್ರ ಚೆನ್ನಾಗಿರುತ್ತೆ, ಹುಡ್ಕೋಣ, ಅಲ್ಲಿ ಹುಡುಕು. ನೀನು 1-2 ಜಾಗ ಹುಡುಕ್ಸೋ ಅವ್ರಿಗೆ ಹೇಳೋಣ, ಅಲ್ಲೇ ಮಾಡಿಸ್ಕೊಡೋಣ. ಅಲ್ಲಿ ಕಾನೂನು ಪ್ರಾಬ್ಲಮ್ ಬರಬಾರ್ದು. ಇಲ್ಲ ಸರ್, ಅಲ್ಲಿ ಪ್ರಾಬ್ಲಮ್ ಏನಿಲ್ಲ. ಅಲ್ಲಿ ಆಯ್ತು, ಮಾಡಿಸೋಣ. ಚೆಕ್ ಪೋಸ್ಟ್ ಹತ್ರ ಕರೆಕ್ಟ್. ನೀನು ಕೆಲಸ ಮಾಡಮ್ಮ, ಸರಿ ಸರ್. ಮುಂದುವರ್ಸು ಕೆಲಸ. ಸರಿ. ನೀನು ದುಡ್ದಿದ್ದು ದುಡ್ಡು ನೀನು ದುಡ್ದು ಮನೆ ಸಾಕು. ಸರಿ ಸರ್. ನೀನು ದುಡ್ದಿದ್ದೆಲ್ಲ ಅವಳದು ಓದಿಸು. ಸರಿ ಸರ್. ಗೊತ್ತಾಯ್ತಾ? ಗೊತ್ತಾಯ್ತು. ಅವಳು ಚೆನ್ನಾಗಿ ಓದಿಸಿದ್ರೆ ನಿನ್ನ ಬದು ಚೆನ್ನಾಗಿರುತ್ತೆ. ಹೌದು. ಇಲ್ದಿದ್ರೆ ಡಮಾರ್ ಆಗ್ತೀರಿ ಇಬ್ರು. ಅದೇ ಮತ್ತೆ. ಅಷ್ಟು ಮಾಡ್ತೀರಾ? ಸರಿ ಸರ್. ಸರಿ. ಏನಪ್ಪ ಸಾಯಬ್ಬ ಮಾಡ್ತೀವಿ ಸರ್. ವಾಕ್ಯ ಸರಿ. ಸರಿ. ಆಲ್ ರೈಟ್.